ಒಂದು ಸನ್ಮಾನ ಕೂಡ ನಾನು ಮಾಡಿಸ್ಕೊಂಡಿಲ್ಲ. ಒಂದು ನಾಟ್ ಇವನ್ ಒನ್ ಯಾವ ಸನ್ಮಾನ ನಾನು ಮಾಡಿಸ್ಕೊಂಡಿಲ್ಲ. ಯಾವ್ದಾದ್ರು ವೇದಿಕೆಯಲ್ಲಾಗ ಮಾಮೂಲಿ ರೆಗ್ಯುಲರ್ ಊರಾರ್ ಹಾಸ್ಕೊಂಡಿದ್ದೆ ಹೊತ್ತು ಚೇರ್ ಮೇಲೆ ಕೂತ್ಕೊಂಡು ನಾನು ಸನ್ಮಾನನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಂಡಿಲ್ಲ. ಒಂದು ಹೆಣ್ಮಗಳು ರಮ್ಯಾ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ಇದನ್ನೆಲ್ಲ ನೋಡಿ ಒಂದು PhD ತೆಗೆದುಕೊಂಡು ಆಕೆ ಪಾಸ್ ಮಾಡಿದ್ದಾಳೆ. PhD ಬಂದಿದೆ ಮೈಸೂರು ಹುಡುಗಿ. ಆಕೆ ಪುಸ್ತಕ ಬರ್ದಿತ್ತು. ಪಾಪ ಹೆಣ್ಮಗಳಿಗೆ ನಾನು ಆ ಪುಸ್ತಕ ಬಿಡುಗಡೆ ಮಾಡಕ್ಕೆ ಟೈಮ್ ಕೊಡ್ಲಿಲ್ಲ. ನೆನ್ನೆ ಬಂದು ಬಿಡೋ ಅಂತ ಅಳ್ತಾ ಇದ್ರು. ಸರ್ ನಾನು 6 ವರ್ಷ 7 ವರ್ಷ ಮನೆ ಬಿಟ್ಟು ಎಲ್ಲ ಬಿಟ್ಟು ತಿರುಗಿದ್ದೀನಿ, ನಂಗೆ ಟೈಮ್ ಕೊಟ್ಟಿಲ್ಲ. ಇವತ್ತು ಯಾರಿಗೋ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇತ್ತು. ನಾನು ಈತ ನಮ್ಮ ರಘುಗೂ ನನಗೂ ಯಾವ ತರದ ಸಂಬಂಧ ಇಲ್ಲ. ಅವನ ಹತ್ರ 10 ನಿಮಿಷ ನಾನು ಮಾತಾಡಿಲ್ಲ. ಅವನು ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿಲ್ಲ. ನನಗೆ ಗೊತ್ತಿಲ್ಲ. ಅವರಾಗ ಅವರು ಪುಸ್ತಕನ ಅವ್ರದೇ ಆದಂತ ಒಂದು ರಿಸರ್ಚ್ ಮಾಡಿ ನಾನು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಅನೇಕ ನನ್ನ ಸುತ್ತಮುತ್ತಲಿರೋರು ಸ್ನೇಹಿತರ ಹತ್ರ ಮಾತಾಡಿ ನನ್ನ ಬಗ್ಗೆ ಈಗೆಲ್ಲ ಹೊಸ ವಿಚಾರದಲ್ಲಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರದಲ್ಲಿ ಭಾಷಣಗಳಲ್ಲಿ ಎಲ್ಲ ಕೂಡ ಕಲೆಕ್ಟ್ ಮಾಡಿ ಏನೇನು ತಿಳ್ಕೊಳ್ಳಿಕ್ ಸಾಧ್ಯನೋ ತಿಳ್ಕೊಂಡು ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಸೊ ನಾನು ಮನೆ ನನ್ನ ದೈವ ಶಕ್ತಿ ಕೆಲವು ನಂಬಿರುವಂತ ಕೆಲವು ಸಂಸ್ಥೆಗೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಕ್ಕಿ ಇದನ್ನ ಪುಸ್ತಕ ಬರೆದು ನಾವೇ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್ ಅಂತ ತಿಳಿಸಿದ್ರು. ಸೊ ಇನ್ನು ವಿಧಿ ಇಲ್ಲದೆ ಆಯ್ತಪ್ಪ, ನಾನು ಬೇಡ ಅಂದ್ರೆ ಸರಿ ಇಲ್ಲ ಅಂತೇಳಿ ಅವ್ನು ನೋಡಿದೆ. ಒಳಗಡೆ ಒಂದು 5-6 ವಿಚಾರ ನೋಡಿದೆ, ಬಹಳ ರಿಸರ್ಚ್ ಮಾಡಿದ. ಸೊ ಕಾಣದೇ ಆದಂತ ಇಂಥ ಭಕ್ತರು ಇರ್ಬೇಕಾದ್ರೆ ನಾನು ಮೋಸ ಮಾಡೋದು ಬೇಡ ಅಂತ ಹೇಳಿ ಇದಕ್ಕೆ ನಾನು ಒಪ್ಪಿ ಬಂದಿದ್ದೆ. ನನಗೆ ಪುಸ್ತಕ ಓದೋ ಅಭ್ಯಾಸ ಅಂತೂ ಇಲ್ಲ. ಕಾಲೇಜಲ್ಲಿ ಓದೋನು ಅಲ್ಲ, ಸ್ಕೂಲಲ್ಲಿ ಓದೋನು ಅಲ್ಲ. ಬರೀ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬೆಳೆದು ಬಿಟ್ಟಿದ್ದೀನಿ. ಆದ್ರೆ ನೋಡಿದೆ, ಒಂದು ಸ್ಥಿರವಾಗಿ ನೋಡಿದೆ, ಬಹಳ ಆಳವಾದಂತ ವಿಚಾರಗಳನ್ನ ಹುಡುಕಿ ಕೊನೆಗೆ ನಾನು ಮೈಸೂರಿಗೆ ನಮ್ಮ ವಿನಯ್ ಕುಮಾರ್ ಸುರ್ಕೆಲ್ಲ ಇಲ್ಲೇ ಕೂತಿದ್ದಾರೆ ಕೆಲವು ಸ್ನೇಹಿತರೆಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದೆ. ಅಲ್ಲಿ ಸ್ವಾಮಿಗಳು ನನ್ನ ಕರೆದಿದ್ರು ಉಡುಪಿಗೆ. ಅಲ್ಲೊಂದು ಭಾಷಣ ಮಾಡಿದ್ದೆ. ಆ ಭಾಷಣನೂ ಇಲ್ಲಿಗೆ ತಂದ್ಬಿಟ್ಟಿದ್ದಾರೆ. ಆ ಭಾಷಣ ಸುಮಾರು ಒಂದು 20 ಲಕ್ಷ ಜನ ನೋಡಿದ್ದಾರೆ. ನಾನು ಆ ದೇವಸ್ಥಾನಕ್ಕೆ ಹೋದೆ. ನಾನು ಯಾಕೆಂದ್ರೆ ನೀವೆಲ್ಲ ಸಾಹಿತಿಗಳಿದ್ದೀರಿ, ಯಾರು ರಾಜಕಾರಣಿಗಳು, ಬರೀ ಉಗ್ರಪ್ಪ ಒಬ್ರು ಬಿಟ್ರೆ ಉಗ್ರಪ್ಪ ಒಂಥರ ಲಾಮೇಕರ್ ಅವರು. ಯಾರು ನಾನು ಈ ಫಂಕ್ಷನ್ಗೆ ಸುಮ್ಮನೆ ಇನ್ನ ಬಂದಾಗ ಇನ್ನು ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಕೆಲವು ಲೀಡರ್ಸ್ಗೆ ತಿಳಿಸಪ್ಪ ಅಂತೇಳಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಕೆಲವರಿಗೆ ಇನ್ವಿಟೇಷನ್ ಹೋಯ್ತು. ಎಲ್ಲ ಜಾಗ ಇದೆ ಅಂದಂಗೆಲ್ಲ ಬಂದು ತುಂಬಿಕೊಟ್ಟಿದ್ದಾರೆ. ಆಗ ಓದೆ. ನಾನು ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್. 12ನೇ ವಯಸ್ಸಿಗೆ ಎಲೆಕ್ಷನ್ ನಿಂತ ನಾನು ಸ್ಕೂಲಲ್ಲಿ. ಅವ್ರು ಹೇಳ್ದಂಗೆ ಸ್ಕೂಲ್ ನಿಂತ ನಾನು ಎಲೆಕ್ಷನ್ ನಿಂತಾಗ ಗೆದ್ದಾಗ ಅವರು ನನಗೆ ನಿನ್ನೆ ಸಿಕ್ಕಿದ ನನಗೆ ಭಾನುವಾರ ಹುಡುಗ ಮಾಧವ ನಾಯಕ್ ಅಂತ ನನ್ನ ಸ್ನೇಹಿತ. ಅವ್ನು ಮ್ಯಾಥ್ಸ್ ಅಲ್ಲಿ ಬಹಳ ಫಸ್ಟ್ ಇದ್ದ. ಅವ್ನು ಕಳ್ಸಿದ್ದೆ ಕೌಂಟಿಂಗ್. ಅವನು ಬಂದು ಹೇಳ್ದ, ನೀನು 400 ವೋಟಲ್ಲಿ ಗೆದ್ದಿದ್ಯಾ ಅಂತ ಮುಂದಂಗೆ ಹೇಳ್ದ. ನಾನು ಬೆಳಗ್ಗೆ ನೋಡಿದ್ರೆ ಅನೌನ್ಸ್ ಮಾಡ್ಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆಪ್ತಿಪತ್ತಕ್ಕಂತ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆಗ ಕಾರ್ನರ್ ಸ್ಕೂಲ್ ಅಲ್ಲಿ ಸೆಕ್ರೆಟರಿ ಆಗಿ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ಅನೌನ್ಸ್ ಮಾಡಿದ್ರು. ಅಂದ್ರೆ ಅಲ್ಲಿಂದನೂ ಒಂದು ಪ್ರೆಷರ್. ಅದೇ ತರ ಹೈಸ್ಕೂಲ್ ಅಲ್ಲೂ ತರ ಆಯ್ತು. ನನ್ನ ತಲೆಯಲ್ಲಿ ಹಾಗೇನೆ ನಾನು ಪೊಲಿಟಿಕಲ್ ಲೀಡರ್ ಆಗ್ಬೇಕು ಅಂತೇಳಿ, ರಾಜಕಾರಣನೇ ಮಾಡ್ಬೇಕು ಅಂತೇಳಿ
ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸೊರ್ಕೆಗೆ ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು ಈ ಕೆಲವೆಲ್ಲ ಇದ್ದಾರೆ, ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಗೆ ಟಿಕೆಟ್ ಸಿಗ್ತದೆ ಅಂತಂದ್ರೆ ಯಾರು ಇನ್ನ ಇವತ್ತರೆಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಅವತ್ತಿನ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿವರೆಗೂ 8 ಬಾರಿ ಅಸೆಂಬ್ಲಿಗೆ ಹೋಗಿ ಈಗ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನನ್ನ ಕಲ್ಲು ಬಂಡೆ ಏನೇನೋ ಕರೀತಾ ಇದ್ರಿ, ಅದಕ್ಕೆ ನಾನು ಹೇಳಿದೆ ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ ಅಂತ. ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲನ್ನ ಬಂಡೆನ ಮಾಡ್ಕೋಬಹುದು ಅಂತ. ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಒಂದು ಪುಸ್ತಕಕ್ಕೆ ಒಂದು ಹೆಸರಿಟ್ಟಿದ್ದಾನೆ ಟ್ರಬಲ್ ಶೂಟರ್ ಅಂತ, ಇನ್ನೊಬ್ರು ಲಾಯಲ್ಟಿಗೆ ಹೆಸರಾದವನು ಅಂತ ಇದ್ದಾರೆ. ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ, ತೋರಿಸಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ. ಎ ಲೀಡರ್ ಇಸ್ ಒನ್ ಆಫ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಅದ್ರಲ್ಲಿ ನನ್ನ ನಂಬಿಕೆ ಇಲ್ಲ. ರಾಜೀವ್ ಗಾಂಧಿ ಅವ್ರು ಹೇಳಿದ ಮಾತಿದ್ರು ನಮ್ಗೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ 73rd 74th ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು. ಆಗ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಾನು ಕೇಳಿದೆ ಯಾಕೆ ತಂದ್ರಿ ಅಂತೇಳಿ. ಅಷ್ಟೊತ್ತು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ. ಆಗ ಅವ್ರು ಹೇಳಿದ್ರು, ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳು ಬೇಕು. ಈಗ ಪರಿಸ್ಥಿತಿ ಇದೆ, ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ, ಹೆಂಗ್ ನಾಯಕರುಗಳನ್ನ ಹುಟ್ಟಾಕ್ತಿರಿ? ಈ ಲೋಕಲ್ ಬಾಡಿ ಇದ್ದಾರೆ, ನಾಯಕರುಗಳನ್ನ ನಾವು ತಯಾರು ಮಾಡ್ಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂತ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಬಂದವರು ಇವತ್ತು ಕೆಂಗಲ್ ಹನುಮಂತ ಏನೋ ತಿಳ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.